ಗ್ರಾಮದಲ್ಲಿ ರಮೇಶ ಮತ್ತು ಸುರೇಶ ಎಂಬ ಇಬ್ಬರು ಬಡ ಅಣ್ಣತಮ್ಮಂದಿರು ವಾಸಿಸುತ್ತಿದ್ದರು. ಅವರಿಬ್ಬರೂ ಗ್ರಾಮದಲ್ಲಿ ಸಣ್ಣ ಸಣ್ಣ ಕೂಲಿ ಕೆಲಸಗಳನ್ನು ಮಾಡಿಕೊಂಡು ಹೇಗೋ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ಒಂದು ದಿನ ಸಂಜೆ ರಮೇಶ ಮನೆಗೆ ಬಂದಾಗ ತನ್ನ ತಮ್ಮ ಸುರೇಶ ಕಾಣಿಸದಿದ್ದುದನ್ನು ನೋಡಿ ತನ್ನ ಹೆಂಡತಿ ಕಮಲನನ್ನು ಕೇಳಿದನು. ಅರೆ, ಸುರೇಶ್ ಎಲ್ಲಿಗೋದ? ಇನ್ನೂ ಯಾಕೆ ವಾಪಸ್ ಬಂದಿಲ್ಲ? ಈಗ ಅವನು ಸಂಪೂರ್ಣವಾಗಿ ಕೆಲಸಕ್ಕೆ ಬರದವನಾಗಿದ್ದಾನೆ. ಯಾವುದೇ ಕೆಲಸ ಮಾಡೋದಿಲ್ಲ, ಸಂಪಾದಿಸಿ ತರೋದಿಲ್ಲ. ದಿನವಿಡೀ ಊರಿನ ಬೀದಿಗಳಲ್ಲಿ ಖಾಲಿಯಾಗಿ ಅಲೆಯುತ್ತಾನೆ. ಇದನ್ನು ಕೇಳಿದ ರಮೇಶ ಮುಖ ಕೋಪದಿಂದ ಕೆಂಪಾಯಿತು. ನಿಜಕ್ಕೆ ರಮೇಶ ಒಳಗೆ ತುಂಬಾ ಲೋಭಿ ಸ್ವಭಾವದವನು. ಬರಲಿ, ಆ ಕೆಲಸಕ್ಕೆ ಬಾರದವನಿಗೆ ಇವತ್ತು ಚೆನ್ನಾಗಿ ಹೇಳುತ್ತೇನೆ. ನಾನವನ ಅಣ್ಣನಲ್ಲವಾ? ಸ್ವಲ್ಪ ಸಮಯದ ನಂತರ ಸುರೇಶ ಮನೆಗೆ ಬಂದನು. ಎಲ್ಲಿ ಹೋಗಿದ್ದೆ ಸುರೇಶ? ಅಣ್ಣ, ಕೆಲ್ಸ ಹುಡುಕಲ್ ಹೋಗಿದ್ದೆ. ಓ, ದೊಡ್ಡ ಕೆಲಸಗಾರನಾಗಿ ಬಿಟ್ಟಿಯಾ? ದಿನವಿಡೀ ಕೆಲಸ ಹುಡುಕುತ್ತಾ ಅಲಿಯುತ್ತೀಯಾ? ಏನಾದರೂ ಸಣ್ಣ ಕೆಲಸ ಹಿಡಿದುಕೋ. ಇದು ಉಚಿತ ಅನ್ನದ ಮನೆಯಲ್ಲ. ನಾನು ರಾತ್ರಿ ಹಗಲು ಕಷ್ಟಪಟ್ಟು ಸಂಪಾದಿಸಿದರೆ ನೀನು ಏನೂ ಮಾಡದೆ ಉಚಿತವಾಗಿ ತಿನ್ನುತ್ತೀಯಾ? ನನಗೂ ಹೆಂಡತಿಯಿದೆ, ಮುಂದೆ ಮಕ್ಕಳು ಹುಟ್ಟುತ್ತಾರೆ. ಅವರ ಬಗ್ಗೆ ಯೋಚಿಸಬೇಕು. ಇದನ್ನೆಲ್ಲ ಹೇಳಿ ರಮೇಶ ಕೋಪದಿಂದ ಒಳಗೆ ಹೋಗಿಬಿಟ್ಟನು. ಅಣ್ಣನ ಕಟುವಾದ ಮಾತುಗಳಿಂದ ಸುರೇಶ ತುಂಬಾ ನೋವಾಯಿತು. ಏನೂ ತಿನ್ನದೆ ಮೌನವಾಗಿ ಮಲಗಿಬಿಟ್ಟನು. ಇವತ್ತು ಅವನು ಯುವಕನಾದ್ದರಿಂದ ಮೌನವಾಗಿದ್ದಾನೆ. ನಾಳೆ ಅವನಿಗೂ ಹೆಂಡತಿ ಬರುತ್ತಾಳೆ. ಆಗ ಈ ಮನೆಯಲ್ಲೂ ಪಾಲು ಕೇಳುತ್ತಾನೆ. ಆಗ ನಮ್ಮ ಮಕ್ಕಳಿಗೆ ಏನು ಉಳಿಯುತ್ತದೆ? ಇದನ್ನು ಕೇಳಿ ರಮೇಶ ಗಂಭೀರನಾದನು. ಹಾಗಾದ್ರೆ ಏನ್ ಮಾಡೋದು? ಸ್ಪಷ್ಟವಾಗಿ ಹೇಳಿ, ಕೆಲಸ ಮಾಡಿ ಮನೆಯ ಖರ್ಚಿಗೆ ಪಾಲು ಕೊಡು, ಇಲ್ಲವೇ ಮನೆ ಬಿಟ್ಟು ಹೋಗು. ರಮೇಶ ಬಹುಕಾಲದಿಂದಲೇ ಸುರೇಶ ಅನ್ನು ಮನೆ ಹೊರಗೆ ಕಳುಹಿಸುವ ಯೋಚನೆ ಮಾಡಿಕೊಂಡಿದ್ದ. ಹೆಂಡತಿಯ ಬೆಂಬಲ ಸಿಕ್ಕಿದ್ದರಿಂದ ನಿರ್ಧಾರ ಮಾಡಿಕೊಂಡನು. ನೋಡು ಸುರೇಶ, ತಂದೆಯ ಮನೆ ನಮ್ಮಿಬ್ಬರ ಹೆಸರಿನಲ್ಲಿದೆ. ಆದ್ರೆ ನೀನು ನನ್ನ ಸಂಪಾದನೆಯನ್ನು ತಿನ್ನುತ್ತಿದ್ದೀಯಾ? ಈಗ ನೇರವಾಗಿ ಹೇಳ್ತೇನೆ, ಮನೆ ಬಿಟ್ಟು ಹೋಗು ಅಥವಾ ನೀನು ತಿಂದ ಪ್ರತಿಯೊಂದು ಅನ್ನಕ್ಕೂ ಹಣ ಕೊಡು. ಸುರೇಶ ಕಣ್ಣಲ್ಲಿ ನೀರು ತುಂಬಿತು. ಏನೂ ಮಾತನಾಡದೆ ತನ್ನ ಸಾಮಾನು ಕಟ್ಟಿಕೊಂಡು ಮನೆ ಬಿಟ್ಟು ಹೊರಟು ಹೋದನು. ಗ್ರಾಮದ ಅಂಚಿನಲ್ಲಿ ಒಂದು ಮರದ ಕೆಳಗೆ ಕುಳಿತು ಅಳುತ್ತಿದ್ದಾಗ ಊರಿನ ಮುಖ್ಯಸ್ಥ ಮಾಲಿಗಾರರು ಅಲ್ಲಿಂದ ಹಾದು ಹೋಗುತ್ತಿದ್ದರು. ಏನಾಯ್ತು ಸುರೇಶ? ಯಾಕೆ ಹೀಗೆ ದುಃಖದಿಂದ ಕುಳಿತಿದ್ದೀಯಾ? ಸುರೇಶ ಎಲ್ಲವನ್ನೂ ವಿವರಿಸಿದನು. ಶಾಂತವಾಗಿರು ಮಗನೇ. ಊರಿನ ಹೊರಗೆ ನನ್ನ ಹಳೆಯ ಗುಡಿಸಲಿದೆ. ನೀನು ಬೇಕಾದಷ್ಟು ದಿನ ಅಲ್ಲಿರು. ಸುರೇಶ ಕೃತಜ್ಞತೆಯಿಂದ ಕಣ್ಣೀರು ಹಾಕಿದನು. ಮರುದಿನ ಸುರೇಶ ಆ ಗುಡಿಸೆಗೆ ಹೋಗಿ ಅದನ್ನು ಸ್ವಚ್ಛ ಮಾಡಿ ವಾಸಕ್ಕೆ ಯೋಗ್ಯವಾಗಿಸಿದನು. ಬಳಿಕ ಮುಖ್ಯಸ್ಥ ಮಲಿಕರ ಬಳಿ ಹೋಗಿ ಏನಾದರೂ ಕೆಲಸ ಕೇಳಲು ಹೋದನು. ನನ್ನ ಹತ್ತಿರ ಯಾವುದೇ ಕೆಲಸವಿಲ್ಲ. ಆದರೆ ನೀನು ಕಾಡಿಗೆ ಹೋಗಿ ಮರ ಕಡಿಯುವ ಕೆಲಸ ಶುರು ಮಾಡು. ಆ ಕಟ್ಟಿಗೆಯನ್ನು ಮಾರು, ಒಳ್ಳೆಯ ಆದಾಯ ಬರುತ್ತದೆ. ಕೆಲವೇ ದಿನಗಳಲ್ಲಿ ಸುರೇಶನ ಆದಾಯ ಹೆಚ್ಚಾಯಿತು. ಇದನ್ನೆಲ್ಲ ಕೇಳಿದ ರಮೇಶನ ಹೆಂಡತಿ ಹೇಳುತ್ತಳೆ, ನಿನ್ನ ತಮ್ಮ ಮರ ಮಾರಾಟ ಮಾಡಿ ಶ್ರೀಮಂತನಾಗ್ತಿದ್ದಾನೆ. ನೀವು ಅದೇ ಮಾಡಿ. ರಮೇಶ ಕಾಡಿಗೆ ಹೋದಾಗ ಅಲ್ಲಿ ಒಂದು ಬಂಗಾರದ ಮೊಟ್ಟೆ ಸಿಕ್ಕಿತು. ಅದನ್ನು ತೆಗೆದುಕೊಳ್ಳುವಾಗ
ಒಂದು ಸಾಧುವಿನ ಧ್ವನಿ ಕೇಳಿಸಿತು. ಆ ಸಮಯದಲ್ಲಿ ಒಬ್ಬ ಸಾಧು ಬರುತ್ತಾನೆ. ಮತ್ತೆ ಸಾಧು ಹೇಳುತ್ತಾನೆ, ಈ ಮೊಟ್ಟೆಯಿಂದ ಏನು ಸಿಕ್ಕರೂ ಅದನ್ನು ಸ್ವೀಕರಿಸಬೇಕು. ಆಗ ಮಾತ್ರ ನಿನ್ನ ಅದೃಷ್ಟ ಬದಲಾಗುತ್ತದೆ. ರಮೇಶ ಆ ಮಾತನ್ನು ಕಡೆಗಣಿಸಿ ಮೊಟ್ಟೆಯನ್ನು ಮನೆಗೆ ತಂದನು. ಹೆಂಡತಿಗೆ ಮೊಟ್ಟೆಯನ್ನು ತೋರಿಸಿ, ಈ ಬಂಗಾರದ ಮೊಟ್ಟೆ ಕಾಡಿನಲ್ಲಿ ದೊರಕಿತ್ತು. ಮೊಟ್ಟೆಯನ್ನು ಮಾರಿ ನಾವು ಶ್ರೀಮಂತರಾಗೋಣ ಎಂದು ರಾತ್ರಿ ಊಟ ಮಾಡಿ ಮಲಗುತ್ತಾರೆ. ಬೆಳಿಗ್ಗೆ ಎದ್ದು ನೋಡುತ್ತಾರೆ, ಮೊಟ್ಟೆ ಒಡೆದು ಒಳಗೆ ಮೈನಾ ಪಕ್ಷಿ ಇತ್ತು. ಪಕ್ಷಿಯನ್ನು ಇಟ್ಟುಕೊಂಡು ಏನು ಮಾಡುತ್ತೀಯಾ? ಈ ಪಕ್ಷಿಯನ್ನು ನಿನ್ನ ತಮ್ಮನಾದ ಸುರೇಶನಿಗೆ ಕೊಟ್ಟುಬಿಡು. ಒಡೆದ ಬಂಗಾರದ ಮೊಟ್ಟೆಯನ್ನು ಮಾರಿ ನಾವು ಶ್ರೀಮಂತರಾಗೋಣ. ರಮೇಶ ಸುರೇಶನ ಮನೆಗೆ ಹೋಗಿ ಮೈನಾ ಪಕ್ಷಿಯನ್ನು ಕೊಟ್ಟ. ನಿನಗೆ ಪಕ್ಷಿಯೆಂದರೆ ತುಂಬ ಇಷ್ಟ. ಇದನ್ನು ಸಾಕಿಕೋ. ರಮೇಶ ಬಂಗಾರದ ಮೊಟ್ಟೆಯನ್ನು ಮರುದಿನ ಬೆಳಗ್ಗೆ ಪೇಟೆಗೆ ಹೋಗಿ ಮಾರೋಣ ಅಂದುಕೊಂಡು ಊಟ ಮಾಡಿ ರಾತ್ರಿ ಮಲಗಿದರು. ಬೆಳಗ್ಗೆ ಎದ್ದು ನೋಡುತ್ತಾರೆ, ಬಂಗಾರದ ಮೊಟ್ಟೆ ಸಾಧಾರಣ ಮೊಟ್ಟೆಯಾಗಿ ಪರಿವರ್ತನೆಯಾಗಿರುತ್ತದೆ. ಸುರೇಶ ಮೈನಾ ಪಕ್ಷಿಯನ್ನು ಸಾಕುತ್ತಾನೆ. ಆದರೆ ಕೆಲ ದಿನಗಳ ನಂತರ ಮೈನಾ ಪಕ್ಷಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ. ಪಕ್ಷಿಯು ಜೀವ ಹೋಗುವ ಸ್ಥಿತಿಯಲ್ಲಿರುತ್ತದೆ. ಆಗ ಸಾಧು ಹತ್ತಿರ ಹೋಗುತ್ತಾರೆ. ಸಾಧು ಹೇಳುತ್ತಾನೆ, ಕಾಡಿನಲ್ಲಿರುವ ಕೆಂಪು ಕೆರೆಯ ನೀರಿನಿಂದ ಮಾತ್ರ ಗುಣವಾಗುತ್ತದೆ. ಆಗ ಸುರೇಶ ಕಾಡಿಗೆ ಹೋಗ್ತಾನೆ. ಕಾಡಿನ ಮಧ್ಯದಲ್ಲಿ ಕಾಡು ಪ್ರಾಣಿಗಳ ಸದ್ದು ಕೇಳಿಸ್ತಾ ಇರುತ್ತದೆ. ಕಷ್ಟಪಟ್ಟು ಪ್ರಾಣದ ಅಪಾಯವಿದ್ದರೂ ಸುರೇಶ ಆ ಕೆಂಪು ಕೆರೆಯ ನೀರನ್ನು ತಂದನು. ಮೈನಾಗೆ ಕುಡಿಸಿದನು. ಅಚ್ಚರಿಯಾಗಿ ಮೈನಾ ಒಂದು ಸುಂದರ ರಾಜಕುಮಾರಿಯಾಗಿ ಪರಿವರ್ತನೆಯಾದಳು. ಆ ಸಮಯದಲ್ಲಿ ರಾಜ ಬಂದಿದ್ದನು. ಪರಿವರ್ತನೆಯಾದಳು. ಅವಳು ಹೇಳಿದಳು, ನಿನ್ನ ನಿಸ್ವಾರ್ಥ ಸೇವೆಯಿಂದ ನಾನು ಶಾಪದಿಂದ ಮುಕ್ತಳಾದೆ. ಯಾರು ನನ್ನ ಮಗಳ ಶಾಪಮುಕ್ತಳಾಗಿ ಮಾಡುತ್ತಾರೆ ಅವರಿಗೆ ನನ್ನ ಅರ್ಧ ಸಾಮ್ರಾಜ್ಯವನ್ನು ಕೊಡುತ್ತೇನೆ ಎಂದು ಘೋಷಿಸಿದ್ದೆ. ನೀನು ನನ್ನ ಮಗಳ ಶಾಪಮುಕ್ತನಾಗಿ ಮಾಡಿದ್ದೀಯ. ನನ್ನ ಅರ್ಧ ಸಾಮ್ರಾಜ್ಯವನ್ನು ನಿನಗೆ ಕೊಡುತ್ತೇನೆ. ಸುರೇಶ ಆ ದಿನದಿಂದ ಶ್ರೀಮಂತನಾದನು. ಈ ಕಥೆಯ ಸ್ವಾರಸ್ಯ: ಯಾರು ಒಳ್ಳೆಯ ಮನಸ್ಸಿನಿಂದ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾರೋ ಅವರಿಗೆ ದೇವರು ಕೈಬಿಡುವುದಿಲ್ಲ.